Hello everyone, I am Naveed Ahmed. Today we are discussing about vaccination and immunization. Let's start with an introduction. The principle of immunization or vaccination is mainly based on the property of the immune system. So our immune system has such a property of memory. So it recognizes the ಫಾರಿನ್ ಪಾರ್ಟಿಕಲ್. ಅದೇನು ಮಾಡ್ತಾ ಹೋಗುತ್ತೆ, ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ನಮಗೆ ಫಸ್ಟ್ ಟೈಮ್ ಇನ್ಫೆಕ್ಷನ್ ಮಾಡಿರುತ್ತೆ. ಸೊ ಅದು ಮೆಮೊರಿನ ರೆಕಗ್ನೈಸ್ ಮಾಡಿಕೊಂಡು ಸೆಕೆಂಡ್ ಟೈಮ್ ಅದೇ ಆ್ಯಂಟಿಜನಿಂದ ಒಂದೇನು ಅಫೆಕ್ಟ್ ಆದಾಗ ಸೊ ಅದೇನು ಮಾಡುತ್ತೆ, ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ನಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಅಡಾಪ್ಟಿವ್ ಇಮ್ಯುನಿಟಿ ನೋಡಿದಾಗ ಸೊ ಇನಿಷಿಯಲ್ ಎಕ್ಸ್ಪೋಜರ್ಗೆ ಸ್ಮಾಲರ್ ರೆಸ್ಪಾನ್ಸ್ ಇರುತ್ತೆ. ಅದೇ ಸೆಕೆಂಡ್ ಟೈಮ್ ಎಕ್ಸ್ಪೋಜರ್ ಆದಾಗ ಹೈಲಿ ಇಂಟೆನ್ಸಿಫೈಡ್ ರೆಸ್ಪಾನ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಬಂದ್ವಿ. ಸೊ ಅದೇ ಥರ ವ್ಯಾಕ್ಸಿನೇಷನಲ್ಲೂ ಕೂಡ ಸೊ ಅದೇನಾಗುತ್ತೆ, ಮೆಮೊರಿಯಿಂದ ಕ್ಯಾರೆಕ್ಟರೈಸ್ಡ್ ಆಗಿರುತ್ತೆ. ಯಾವುದೋ ಒಂದು ಫಾರಿನ್ ಪ್ಯಾಥೋಜನ್ ನಮಗೆ ಫಸ್ಟ್ ಟೈಮ್ ಇನ್ಫೆಕ್ಟ್ ಮಾಡಿದ್ಮೇಲೆ ಸೊ ಅದಾದಮೇಲೆ ನೆಕ್ಸ್ಟ್ ಟೈಮ್ ಏನು ಅದೇ ಪ್ಯಾಥೋಜನಿಂದ ಇನ್ಫೆಕ್ಟ್ ಆದಾಗ ಸೊ ಇದೇನು ಮಾಡುತ್ತೆ, ಅದ್ರ ಮೇಲೆ ಅಟ್ಯಾಕ್ ಮಾಡಿ ಕಿಲ್ ಮಾಡ್ತಾ ಹೋಗುತ್ತೆ. ಸೊ ಹಾಗಿದ್ರೆ ವಾಟ್ ಇಸ್ ಡೆಫಿನಿಷನ್ ಆಫ್ ದ ವ್ಯಾಕ್ಸಿನ್? ಸೊ ಹಾಗಿದ್ರೆ ವ್ಯಾಕ್ಸಿನ್ ಅಂದರೆ ಏನು? ಸೊ ಎ ಸಬ್ಸ್ಟೆನ್ಸ್ ಯೂಸ್ಡ್ ಟು ಸ್ಟಿಮ್ಯುಲೇಟ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್ ಆ್ಯಂಡ್ ಪ್ರೊವೈಡ್ ಇಮ್ಯುನಿಟಿ ಅಗೇನ್ಸ್ಟ್ ಒನ್ ಆರ್ ಸೆವೆರಲ್ ಡಿಸೀಸ್ prepared from causative agent of a disease or its products. ಸೊ ಹಾಗಿದ್ರೆ ವ್ಯಾಕ್ಸಿನ್ ಅಂದ್ರೆ ಏನು? ಇಟ್ ಈಸ್ ಎ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡಿ. ಆ್ಯಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಒಂದು ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತಾರೆ. ಸೊ ವ್ಯಾಕ್ಸಿನ್ ಇಸ್ ಎ ಸಬ್ಸ್ಟೆನ್ಸ್ ಯೂಸ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಾಡೀಸ್. ಇಟ್ ಪ್ರೊವೈಡ್ ಇಮ್ಯುನಿಟಿ ಅಗೇನ್ಸ್ಟ್ ಸೆವೆರಲ್ ಟೈಪ್ ಆಫ್ ಡಿಸೀಸ್. ಇದೇನು ಮಾಡ್ತಾ ಇದೆ, ಸೊ ಸೆವೆರಲ್ ಟೈಪ್ ಆಫ್ ಡಿಸೀಸ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಪ್ರಿಪೇರ್ಡ್ ಬೈ ಯೂಸಿಂಗ್ ದ ಕಾಸಿಟಿವ್ ಏಜೆಂಟ್. ನಮಗೆ ಯಾವ ಡಿಸೀಸ್ ಬರ್ತಾ ಇರೋದಲ್ಲ ಅದೇ ಆರ್ಗ್ಯಾನಿಸಮ್ನ ಯೂಸ್ ಮಾಡಿಕೊಂಡು ಅದ್ರ ಅಗೇನ್ಸ್ಟ್ ಆಗಿ ವ್ಯಾಕ್ಸಿನ್ನ ಅದನ್ನು ಯೂಸ್ ಮಾಡಿಕೊಂಡೇ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ವ್ಯಾಕ್ಸಿನಲ್ಲಿ ಇಂಪಾರ್ಟೆಂಟಾಗಿ ಏನು ಮಾಡ್ತಾರೆ, ಆ ಕಾಸಿಟಿವ್ ಏಜೆಂಟ್ನ ವೀಕನ್ ಮಾಡ್ತಾರೆ, ಅಥವಾ ಅದರಲ್ಲಿರುವಂತಹ ಪ್ರೋಟೀನ್ ಪಾರ್ಟ್ನ ಯೂಸ್ ಮಾಡಿಕೊಂಡು ಅದರದ್ದೇ ಸಬ್ಸ್ಟೆನ್ಸ್ನ ಯೂಸ್ ಮಾಡಿಕೊಂಡು ಅದ್ರ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ಅದ್ರ ಅಗೇನ್ಸ್ಟ್ ಆಗಿ ಫೈಟ್ ಮಾಡಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗಬೇಕು. ಸೊ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಆ ಪ್ರೋಟೀನ್ ಯಾವುದೋ ಒಂದು ಪಾಸಿಟಿವ್ ಏಜೆಂಟ್ ದ ಪ್ರೋಟೀನ್ ಪಾರ್ಟ್ನ ಅಥವಾ ಆ ಆರ್ಗ್ಯಾನಿಸಮ್ನ ವೀಕನ್ ಮಾಡಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ದ ವ್ಯಾಕ್ಸಿನ್ಸ್ ಆರ್ ವ್ಯಾಕ್ಸಿನೇಷನ್ ಆರ್ ಇಮ್ಯುನೈಸೇಷನ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಮ್ಸ್. ದೇ ಆರ್ ಆಕ್ಟಿವ್ ಇಮ್ಯುನೈಸೇಷನ್ ಆ್ಯಂಡ್ ಪ್ಯಾಸಿವ್ ಇಮ್ಯುನೈಸೇಷನ್. ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಮೊದಲನೇದು ಯಾವುದು, ಆಕ್ಟಿವ್ ಇಮ್ಯುನೈಸೇಷನ್ ಆರ್ ವ್ಯಾಕ್ಸಿನೇಷನ್. ಸೊ ಹಾಗಿದ್ರೆ ಆಕ್ಟಿವ್ ಇಮ್ಯುನೈಸೇಷನ್ ಅಂದರೆ ಏನು? ಸೊ ಇನ್ ದಿಸ್ ದ ಪ್ರಿಪರೇಷನ್ ಆಫ್ ವ್ಯಾಕ್ಸಿನ್, ಸೊ ಇಟ್ ಈಸ್ the antigen proteins of the pathogen or inactivated pathogen is introduced into the body. It result in the development of antibody. ಇಲ್ಲೇನು ಮಾಡ್ತಾ ಹೋಗ್ತಾರೆ, ಆಂಟಿಜೆನಿಕ್ ಪ್ರೋಟೀನ್ಸ್ ಆಫ್ ದ ಪ್ಯಾಥೋಜನ್ ಇರುತ್ತಲ್ಲ, ಸೊ ಪ್ಯಾಥೋಜನ್ದು ಆಂಟಿಜೆನಿಕ್ ಪ್ರೋಟೀನ್ನ ಯೂಸ್ ಮಾಡ್ತಾರೆ, ಅಥವಾ ಇನ್ಆಕ್ಟಿವೇಟೆಡ್ ಪ್ಯಾಥೋಜನ್ನ ಏನು ಮಾಡ್ತಾರೆ, ನಮ್ಮ ಹೋಸ್ಟ್ ಬಾಡಿಗೆ ಅಥವಾ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಆಸ್ ಎ ರಿಸಲ್ಟ್ ನಮ್ಮ ಬಾಡಿ ಆ ವೀಕನ್ ಪ್ಯಾಥೋಜನ್ ಅಗೇನ್ಸ್ಟ್ ಆಗಿ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಆ ವೀಕನ್ ಆಂಟಿಜನ್ ಅಗೇನ್ಸ್ಟ್ ಆಗಿ ಪ್ರೊಡ್ಯೂಸ್ ಮಾಡುವಂಥ ಆಂಟಿಬಾಡೀಸ್ಗಳು ಆ ಪ್ಯಾಥೋಜನ್ನ ಕಿಲ್ ಮಾಡುತ್ತೆ. ದೆನ್ ಫರ್ದರ್ ಅದೇ ಥರ ಯಾವುದೇ ರೀತಿಯಾದಂತಹ ವೈರಸ್, ಬ್ಯಾಕ್ಟೀರಿಯಾ ಅಥವಾ ಯಾವುದೇ ಪ್ಯಾಥೋಜನ್ ಇಂದ ಅಟ್ಯಾಕ್ ಆದರೂ ಕೂಡ ಅದ್ರ ಅಗೇನ್ಸ್ಟ್ ಆಗಿ ಫೈಟ್ ಮಾಡುವಂಥ ಕೆಪಾಸಿಟಿ ನಮ್ಮ ಬಾಡಿ ಡೆವಲಪ್ ಮಾಡ್ಕೊಂಡಿರುತ್ತೆ. ಹೀಗೆ ನಾವು ಆಕ್ಟಿವ್ ಇಮ್ಯುನೈಸೇಷನ್ನ ಕೊಡ್ತಾ ಹೋಗ್ತೀವಿ. ಸೊ ಡ್ಯೂರಿಂಗ್ ದ ಆಕ್ಚುಯಲ್ ಇನ್ಫೆಕ್ಷನ್ ಆಂಟಿಬಾಡೀಸ್ ನ್ಯೂಟ್ರಲೈಸ್ ದ ಆಂಟಿಜನ್. ಯಾವುದೇ ಫಾರಿನ್ ಆಂಟಿಜನ್ ಆಗಿರಲಿ ಅದನ್ನು ನ್ಯೂಟ್ರಲೈಸ್ ಮಾಡಿ ಕಿಲ್ ಮಾಡುವಂಥ ಕೆಪಾಸಿಟಿ ನಮ್ಮ ಬಾಡಿ ಡೆವಲಪ್ ಮಾಡ್ಕೊಂಡಿರುತ್ತೆ. ಹೇಗೆ ನಾವು ವೀಕನ್ ಅಥವಾ ಆಂಟಿಜೆನಿಕ್ ಪ್ರೋಟೀನ್ಸ್ನ ನಮ್ಮ ಬಾಡಿಗೆ ತಗೊಂಡಿರ್ತೀವಿ. ಸೊ ನಮ್ಮ ಬಾಡಿ ಹ್ಯಾಸ್ ಎ ಕೆಪಬಿಲಿಟಿ ಟು ಪ್ರೊಡ್ಯೂಸ್ ಆಂಟಿಬಾಡಿ ಅಗೇನ್ಸ್ಟ್ ದಟ್ ಆಂಟಿಜನ್. ಸೊ ನಮ್ಮ ಆಂಟಿಬಾಡೀಸ್ಗಳು ಆ್ಯಕ್ಚುಯಲ್ ಇನ್ಫೆಕ್ಷನ್ ಆದಾಗ ಅದ್ರ ಅಗೇನ್ಸ್ಟ್ ಆಗಿ ಫೈಟ್ ಮಾಡುತ್ತೆ, ಆ ಆಂಟಿಜನ್ನ ಕಿಲ್ ಮಾಡ್ತಾ ಹೋಗುತ್ತೆ. ಸೊ ದ ವ್ಯಾಕ್ಸಿನ್ಸ್ ಆಲ್ಸೋ ಜನರೇಟ್ ಮೆಮೊರಿ ಬಿ ಸೆಲ್ ಆ್ಯಂಡ್ ಟಿ ಸೆಲ್. ಇದೇನು ಮಾಡುತ್ತೆ, ಮತ್ತೆ ಮೆಮೊರಿ ಬಿ ಸೆಲ್ ಮತ್ತು ಟಿ ಸೆಲ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತಾ ಹೋಗುತ್ತೆ. ಸೊ ಫರ್ದರ್ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾ ವೈರಸ್ಗಳು ಮತ್ತೆ ಇನ್ಫೆಕ್ಟ್ ಮಾಡಿದ್ರೆ ಅದ್ರ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾ ಹೋಗುತ್ತೆ. ದೇ ರೆಕಗ್ನೈಸ್ ದ ಪ್ಯಾಥೋಜನ್ ಕ್ವಿಕ್ಲಿ. ಅದೇನು ಮಾಡುತ್ತೆ, ಪ್ಯಾಥೋಜನ್ನ ಕ್ವಿಕ್ ಆಗಿ ರೆಕಗ್ನೈಸ್ ಮಾಡಿ ಕಿಲ್ ಮಾಡುವಂಥ ಕೆಲಸನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪೋಲಿಯೋ ವ್ಯಾಕ್ಸಿನ್, ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆ್ಯಂಡ್ DPD
ವ್ಯಾಕ್ಸಿನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸರ್ಟನ್ ವ್ಯಾಕ್ಸಿನ್ಸ್ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಯೂಸಿಂಗ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ರಿಕಾಂಬಿನೆಂಟ್ DNA ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಕೂಡ ಕೆಲವೊಂದು ವ್ಯಾಕ್ಸಿನ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆರ್ ಪ್ರೊಡ್ಯೂಸ್ ಫ್ರಮ್ ದ ಈಸ್ಟ್ನ ಯೂಸ್ ಮಾಡಿಕೊಂಡು ನಾವು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಅಬೌಟ್ ದ ಆಕ್ಟಿವ್ ವ್ಯಾಕ್ಸಿನೇಷನ್ ಆರ್ ಇಮ್ಯುನೈಸೇಷನ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ವೀಕನ್ ಪ್ಯಾಥೋಜನ್ ಅಥವಾ ವೀಕನ್ ಆ್ಯಂಟಿಜನ್ನ ಅಥವಾ ಆ್ಯಂಟಿಜೆನಿಕ್ ಪ್ರೋಟೀನ್ ಆಫ್ ದ ಪ್ಯಾಥೋಜನ್ನ ಯೂಸ್ ಮಾಡಿಕೊಂಡು ಅದನ್ನ ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡಿ ಅದ್ರ ಅಗೇನ್ಸ್ಟ್ ಆಗಿ ಆ್ಯಂಟಿಬಾಡೀಸ್ನ ನಮ್ಮ ಬಾಡಿಯಲ್ಲೇ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಕ್ಟಿವ್ ಮೀನ್ಸ್ ಅದು ಆಲ್ರೆಡಿ ಆ್ಯಕ್ಟಿವ್ ಇದೆ. ಸೊ ಅದಕ್ಕೆ ನಾವು ಏನು ಮಾಡ್ತಾ ಹೋಗ್ತೀವಿ, ಜಸ್ಟ್ ವೀಕನ್ ಪ್ಯಾಥೋಜನ್ ಅಥವಾ ಆ್ಯಂಟಿಜೆನಿಕ್ ಪ್ರಾಪರ್ಟಿ ಇರುವಂತಹ ಅಥವಾ ಪ್ರೋಟೀನ್ನ ನಾವು ಇಂಜೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸೆಕೆಂಡ್ ಒನ್ ಇಸ್ passive immunization. The name itself shows that passive anta ide. In this, direct injection of the preformed antibodies or antitoxin, it required for quick immune response. ಸೊ ಇಲ್ಲೇನು ಮಾಡ್ತಾ ಹೋಗ್ತಾರೆ, ಪ್ರೀಫಾರ್ಮ್ಡ್ ಆ್ಯಂಟಿಬಾಡೀಸ್ ಬೇರೆ ಒಂದು ಆರ್ಗನಿಸಮಲ್ಲಿ ಸೊ ಅಥವಾ ಬೇರೆ ಒಂದು ರೆಡಿಮೇಡ್ ಆ್ಯಂಟಿಬಾಡೀಸ್ನ ನಮ್ಮ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಹಿಯರ್ ಪ್ರೀಫಾರ್ಮ್ಡ್ ಆ್ಯಂಟಿಬಾಡಿ ಮುಂಚೆನೇ ಫಾರ್ಮ್ ಆಗಿರುವಂಥ ಆ್ಯಂಟಿಬಾಡೀಸ್ನ ನಮ್ಮ ಬಾಡಿಗೆ ಕೊಡ್ತಾ ಹೋಗ್ತಾರೆ. ಸೊ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಕ್ವಿಕ್ ಇಮ್ಯೂನ್ ರೆಸ್ಪಾನ್ಸ್. ಸೊ ಸರ್ಟನ್ ಕ್ವಿಕ್ ಆಗಿ ಇಮ್ಯೂನ್ ರೆಸ್ಪಾನ್ಸ್ಗೋಸ್ಕರ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಯಾವುದು, ಪ್ಯಾಸಿವ್ ಇಮ್ಯುನೈಸೇಷನ್. ಓಕೆನಾ. Example for the passive immunization is immunization against tetanus and snake venom. So bacteria like tetanus ಇರ್ಬೋದು, snake venom ಸಡನ್ ಆಗಿ ನಮಗೆ ಅದ್ರ ಅಗೇನ್ಸ್ಟ್ ಆಗಿ ಆ್ಯಂಟಿಬಾಡೀಸ್ಗಳು ಬೇಕು ಆ್ಯಂಟಿಜನ್ ಅಗೇನ್ಸ್ಟ್ ಆಗಿ. ಸೊ ಫಾರ್ ಕ್ವಿಕ್ ಇಮ್ಯೂನ್ ರೆಸ್ಪಾನ್ಸ್ಗೆ ನಾವು ಪ್ರಿಫಾರ್ಮ್ಡ್ ಆ್ಯಂಟಿಬಾಡೀಸ್ನ ಕೊಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ passive immunization. ಓಕೆನಾ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಡೀಲ್ ವಿತ್ ಎನ್ ಅಲರ್ಜಿ. ಸೊ ಹಾಗಿದ್ರೆ ಅಲರ್ಜಿ ಅಂದರೆ ಏನು, ವಾಟ್ ಈಸ್ ಅಲರ್ಜಿ? ಸೊ ಅಲರ್ಜಿ ಈಸ್ ಎ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸಮ್ ಆ್ಯಂಟಿಜನ್ ಸೀನ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಬಾಡಿಯಿಂದ ನಮ್ಮ ಬಾಡಿಯಲ್ಲಿ ಆ ಇಮ್ಯೂನ್ ಸಿಸ್ಟಮ್ ಏನಿದೆ ಅದೊಂದು ಎಕ್ಸಾಗರೇಟೆಡ್ ರೆಸ್ಪಾನ್ಸ್ನ ಕೊಡ್ತಾ ಇದೆ. ಎನ್ವಿರಾನ್ಮೆಂಟಲ್ಲಿ ಕೆಲವೊಂದು ಆ್ಯಂಟಿಜನ್ಸ್ ಇರುತ್ತೆ, ಅದ್ರ ಅಗೇನ್ಸ್ಟ್ ಆಗಿ ಒಂದು ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಏನು ಕೊಡ್ತಾ ಹೋಗುತ್ತಲ್ಲ ಅದನ್ನೇ ನಾವು ಅಲರ್ಜಿ ಅಂತ ಕರಿತೀವಿ. ಸೊ ವಾಟ್ ಈಸ್ ಅಲರ್ಜಿ? ಇಟ್ ಈಸ್ ದ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸಮ್ ಆ್ಯಂಟಿಜನ್ಸ್ ಇನ್ ದ ಎನ್ವಿರಾನ್ಮೆಂಟ್. ಸೊ ಎನ್ವಿರಾನ್ಮೆಂಟಲ್ಲಿ ಬರುವಂತಹ ಏನು ಆ್ಯಂಟಿಜನ್ಸ್ ಅಗೇನ್ಸ್ಟ್ ಆಗಿ ಏನೊಂದು ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಬರುತ್ತಲ್ಲ ಅದನ್ನು ನಾವು ಅಲರ್ಜಿ ಅಂತ ಕರಿತೀವಿ. ಸೊ ಹಾಗಿದ್ರೆ ಅಲರ್ಜನ್ಸ್ ಅಂದರೆ ಏನು? ಸೊ ವಾಟ್ ಆರ್ ಅಲರ್ಜನ್ಸ್? ಸೊ ಅಲರ್ಜನ್ಸ್ ಅಂದರೆ ಏನು? ಸೊ ಅಲರ್ಜನ್ಸ್ ಆರ್ ದ ಸಬ್ಸ್ಟೆನ್ಸಸ್ ಕಾಸಿಂಗ್ ಅಲರ್ಜಿ. ಅಲರ್ಜಿನ ಕಾಸ್ ಮಾಡುವಂತಹ ಒಂದು ಸಬ್ಸ್ಟೆನ್ಸ್ನ ನಾವು ಅಲರ್ಜನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಅಲರ್ಜನ್ಸ್ಗೆ ಎಕ್ಸಾಂಪಲ್ಗಳೇನು? ಮೈಟ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಪೋಲನ್ ಗ್ರೈನ್ಸ್ ಇರ್ಬೋದು, ಅನಿಮಲ್ ಡ್ಯಾಂಡರ್ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಬೀಸ್ ಇರ್ಬೋದು, ಮೈಟ್ಸ್ ಇರ್ಬೋದು, ಅಥವಾ ಕ್ಯಾಟ್ಸ್ ಇರ್ಬೋದು, ಡಸ್ಟ್ ಇರ್ಬೋದು, ಕೆಲವೊಂದು ಪೋಲನ್ ಗ್ರೈನ್ಸ್ಗಳಿರ್ಬೋದು, ಆ್ಯಂಡ್ ಫುಡ್ ಪಾರ್ಟಿಕಲ್ಸ್ಗಳಿರ್ಬೋದು, ಕೆಲವೊಂದು ಫುಡ್ಗಳಿರ್ಬೋದು. ಕೆಲವರಿಗೆ ಕೆಲವೊಂದು ಫುಡ್ಡಿಂದ ಅಲರ್ಜಿಗಳಿರುತ್ತೆ, ಡಸ್ಟ್ ಪಾರ್ಟಿಕಲಿಂದ ಅಲರ್ಜಿ ಇರುತ್ತೆ. ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಅಲರ್ಜಿ ಇರುತ್ತೆ. ಸೊ ಅಲರ್ಜೆನ್ಸ್ ಅಂದರೆ ಯಾವ ಸಬ್ಸ್ಟೆನ್ಸ್ ನಮಗೆ ಅಲರ್ಜಿನ ಕಾಸ್ ಮಾಡುತ್ತೆ ಅದನ್ನು ಅಲರ್ಜೆನ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ದ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ದ ಅಲರ್ಜೆನ್ಸ್ ಆರ್ IgE ಟೈಪ್. ಸೊ ಇಮ್ಯುನೋಗ್ಲೋಬ್ಯುಲಿನ್ E ಇದೆಯಲ್ಲ, ಸೊ ಇಟ್ ಈಸ್ ಎ ಆ್ಯಂಟಿಬಾಡಿ ದಟ್ ಆರ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಅಲರ್ಜಿಕ್ ರಿಯಾಕ್ಷನ್ ಆದಾಗ ಪ್ರೊಡ್ಯೂಸ್ ಆಗುವಂತಹ ನಾವು ಆ್ಯಂಟಿಬಾಡೀಸ್ ನಾವು IgE ಅಂತ ಹೇಳ್ತೀವಿ. ಓಕೆನಾ. ಸೊ IgE ಏನು ಮಾಡುತ್ತೆ, ಈಜ್ ಬೈಂಡ್ ಆನ್ ದ ಮಾಸ್ಟ್ ಸೆಲ್. ಇದು ಮಾಸ್ಟ್ ಸೆಲ್ ಮೇಲೆ ಬೈಂಡ್ ಆಗಿ ಟು ರಿಲೀಸ್ ದ ಕೆಮಿಕಲ್ ಲೈಕ್ ಹಿಸ್ಟಮೈನ್ ಅನ್ನುವಂಥ ಕೆಮಿಕಲ್ನ ರಿಲೀಸ್ ಮಾಡುತ್ತೆ. ಆ್ಯಸ್ ಎ ರಿಸಲ್ಟ್ ಮತ್ತು ಸೆರೋಟೋನಿನ್ ಕೂಡ ರಿಲೀಸ್ ಮಾಡ್ತಾ ಹೋಗುತ್ತೆ. ಇಟ್ ರಿಸಲ್ಟ್ ಇನ್ ದ ಅಲರ್ಜಿಕ್ ರಿಯಾಕ್ಷನ್. ಹಿಸ್ಟಮೈನ್ ಆ್ಯಂಡ್ ಸೆರೋಟೋನಿನ್ ರಿಲೀಸ್ ಆಗೋದ್ರಿಂದ ಅಲರ್ಜಿಕ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಅಲರ್ಜಿ ಅಂದ್ರೇನು? ಇಟ್ ಈಸ್ ಎ ಎಕ್ಸಾಗರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್. ಯಾವ ಒಂದು ಸಬ್ಸ್ಟೆನ್ಸ್ಗಳು ಅಲರ್ಜಿನ ಕಾಸ್ ಮಾಡ್ತಾ ಹೋಗುತ್ತೆ ನಾವು ಅದನ್ನು ಅಲರ್ಜೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಸೊ ದೆನ್ ವಾಟ್ ಆರ್ ಸಿಂಪ್ಟಮ್ಸ್? ಹಾಗೆ ಸಿಂಪ್ಟಮ್ಸ್ಗಳೇನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ನಾವು ಡ್ಯೂರಿಂಗ್ ಅಲರ್ಜಿ. ಸೊ ಸ್ನೀಸಿಂಗ್, ವಾಟರಿ ಐ, ನೋಡಿದ್ರಾ? ಸ್ನೀಸಿಂಗ್, ವಾಟರಿ ಐ, ರನ್ನಿಂಗ್ ನೋಸ್, ಡಿಫಿಕಲ್ಟಿ ಇನ್ ಬ್ರೀತಿಂಗ್, ವೀಸಿಂಗ್ ಆ್ಯಂಡ್ ಸ್ಕಿನ್ ರ್ಯಾಷಸ್. ದಿಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರಾ ಈ ಥರ ಸ್ಕಿನ್ ರ್ಯಾಷಸ್ ಆಗ್ತಾ ಹೋಗುತ್ತೆ, ಮತ್ತು ವಾಟರಿ ಐ ಆಗ್ತಾ ಹೋಗುತ್ತೆ, ರನ್ನಿಂಗ್ ನೋಸ್ ಆಗುತ್ತೆ, ಸ್ನೀಸಿಂಗ್ ಆಗ್ತಾ ಹೋಗುತ್ತೆ, ದೆನ್ ರೆಡ್ ಐ ಆಗ್ತಾ ಹೋಗುತ್ತೆ, ಐ ಎಲ್ಲ ರೆಡ್ ಆಗ್ತಾ ಹೋಗುತ್ತೆ, ದೆನ್ ಇಡ್ಚಿಂಗ್. ಸೊ ತುಂಬ ಜನಕ್ಕೆ ಇಡ್ಚಿಂಗ್ ಕಾಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಆರ್ ದ ಸಿಂಪ್ಟಮ್ಸ್ ಆಫ್
ಅಲರ್ಜಿ. ಸೊ ಅಲರ್ಜಿಯ ಸಿಂಪ್ಟಮ್ಸ್ಗಳು ಯಾವುದು ಅಂದರೆ ನಾವು ಇದನ್ನ ಸ್ನೀಸಿಂಗ್, ವಾಟರಿ ಐ, ರನ್ನಿಂಗ್ ನೋಸ್, ದೆನ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ವೀಸಿಂಗ್, ಸ್ಕಿನ್ ರ್ಯಾಷಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಡಿಟರ್ಮಿನೇಷನ್ ಆಫ್ ಕಾಸ್ ಆಫ್ ಅಲರ್ಜಿ. ಸೊ ನಮಗೆ ಈ ಥರದಿಂದಲೇ ಅಲರ್ಜಿ ಕಾಸ್ ಆಗಿದೆ ಅಂತ ಹೇಗೆ ಡಿಟರ್ಮೈನ್ ಮಾಡೋದು? ದ ಪೇಷಂಟ್ ಈಸ್ ಎಕ್ಸ್ಪೋಸ್ಡ್ ಟು or injected with a small dose of possible allergens and the reaction studied. ಅಲ್ಲೇನು ಮಾಡ್ತಾರೆ, ಯಾವ ಪೇಷಂಟ್ಗೆ ಅಲರ್ಜಿ ಆಗ್ತಾ ಇರುತ್ತೆ, ಸೊ ಪಾಸಿಬಲ್ ಅಲರ್ಜೆನ್ಸ್ ಯಾವ್ಯಾವುದಿದೆ, ಸೊ ಅದನ್ನು ಸ್ಮಾಲ್ ಡೋಸಲ್ಲಿ ಕೊಡ್ತಾ ಹೋಗ್ತಾರೆ. ಎಲ್ಲ ಥರದಂತಹ ಒಂದು ಅಲರ್ಜೆನ್ಸ್ನ ಅವರಿಗೆ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅವರಿಗೆ ಅಲರ್ಜಿ ಯಾವುದರಿಂದ ಬರುತ್ತೆ ಅಂತ ಡಿಟೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಹೇಗೆ ಅಲರ್ಜೆನ್ಸ್ನ ಹೇಗೆ ಕೊಟ್ಟು ಅಲರ್ಜಿನ ಡಿಟೆಕ್ಟ್ ಮಾಡುವಂಥ ವೇಗಳು. ಓಕೆನಾ. ಸೊ ನೆಕ್ಸ್ಟ್, ಸೊ ಹಾಗೆ ಟ್ರೀಟ್ಮೆಂಟ್. ವಾಟ್ ಆರ್ ದ ಟ್ರೀಟ್ಮೆಂಟ್ ಫಾರ್ ದ ಅಲರ್ಜಿಕ್ ರಿಯಾಕ್ಷನ್ಸ್? ಡ್ರಗ್ ಲೈಕ್ ಆಂಟಿಹಿಸ್ಟಮೈನ್, ಅಡ್ರಿನಲಿನ್ ಆ್ಯಂಡ್ ಸ್ಟೀರಾಯ್ಡ್ ಕ್ವಿಕ್ಲಿ ರೆಡ್ಯೂಸ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ಸೊ ಆಂಟಿಹಿಸ್ಟಮೈನ್ಸ್ನ ಕೊಡೋದ್ರಿಂದ, ಅಡ್ರಿನಲಿನ್ನ ಕೊಡೋದ್ರಿಂದ ಸೊ ಏನು ಮಾಡ್ತಾ ಹೋಗ್ತಾರೆ, ಸಿಂಪ್ಟಮ್ಸ್ ಆಫ್ ಅಲರ್ಜಿನ ನಾವು ಕ್ವಿಕ್ಕಾಗಿ ರೆಡ್ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಅಸ್ತಮಾ ಅಂತ ಏನು ಸ್ಟಡಿ ಮಾಡಿದ್ವಲ್ಲ, ಸೊ ಇಟ್ಸ್ ಎ ರೆಸ್ಪಿರೇಟರಿ ಡಿಸೀಸ್ ಡ್ಯೂ ಟು ದ ಅಲರ್ಜಿ. ಅಸ್ತಮಾ ಅಂದ್ರೇನು? ಇಟ್ ಈಸ್ ದ ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಕಾಸಿಂಗ್ ವೀಸಿಂಗ್ ಡ್ಯೂ ಟು ದ ಇನ್ಫ್ಲಮೇಷನ್ ಇನ್ ದ ಬ್ರಾಂಕಿ ಆ್ಯಂಡ್ ದ ಬ್ರಾಂಕ್ಯೂಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಕೂಡ ಒಂದು ಅಲರ್ಜಿಕ್ ರಿಯಾಕ್ಷನಿಂದ ಆಗ್ತಾ ಹೋಗುತ್ತೆ. ಸೊ ಈಗ ಸರ್ಟೆನ್ ಟೈಮಲ್ಲಿ ನಾವು ಅಲರ್ಜೆನ್ಸಿಗೆ ಬೇಗ ಎಕ್ಸ್ಪೋಜರ್ ಆಗಿ ನಮಗೆ ಭಾಳ ಅಲರ್ಜಿ ಆಗ್ತದೆ. ಯಾಕೆ? ದ ಮಾಡರ್ನ್ ಡೇ ಲೈಫ್ ಸ್ಟೈಲ್ ಅಂತ ಹೇಳ್ತಾ ಹೋಗ್ತೀವಿ. ಅದೇನು ಮಾಡ್ತಾ ಹೋಗುತ್ತೆ, ಲೋವರಿಂಗ್ ಆಫ್ ಇಮ್ಯುನಿಟಿ ಆ್ಯಂಡ್ ಮೋರ್ ಸೆನ್ಸಿಟಿವ್ ಟು ದ ಅಲರ್ಜೆನ್ಸ್. ನಮ್ಮ ಬಾಡಿ ಇರುವಂತಹ ಇಮ್ಯುನಿಟಿನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ, ನಮಗೆ ಅಲರ್ಜೆನ್ಸ್ಗೆ ಸೆನ್ಸಿಟಿವ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಮೆನಿ ಚಿಲ್ಡ್ರನ್ಸ್ ಇನ್ ದ ಮೆಟ್ರೋ ಸಿಟೀಸ್ ಸಫರ್ಡ್ ಫ್ರಮ್ ದ ಅಲರ್ಜೀಸ್ ಆ್ಯಂಡ್ ಅತ್ಸಮ್ ಡ್ಯೂ ಟು ದ ಸೆನ್ಸಿಟಿವ್ ಟು ದ ಎನ್ವಿರಾನ್ಮೆಂಟ್ಗೆ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಬೇಗ ಅಲರ್ಜಿಕ್ ರಿಯಾಕ್ಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದೆ. ದಿಸ್ ಈಸ್ ಡ್ಯೂ ಟು ದ ಪ್ರೊಟೆಕ್ಟೆಡ್ ಎನ್ವಿರಾನ್ಮೆಂಟ್ ಪ್ರೊವೈಡೆಡ್ ಅರ್ಲಿ ಇನ್ ದ ಲೈಫ್. ಓಕೆನಾ. ಸೊ ಈಗ ಎನ್ವಿರಾನ್ಮೆಂಟ್ ತುಂಬ ಕಷ್ಟದಲ್ಲಿರೋದ್ರಿಂದ ಸೊ ನಾವು ಈಗ ಈಸಿಯಾಗಿ ಅಲರ್ಜಿಕ್ ರಿಯಾಕ್ಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಅಲರ್ಜೆನ್ಸ್ ಸ್ವಲ್ಪ ಬಿದ್ದರೂ ಕೂಡ ಬೇಗ ಅಲರ್ಜಿಕ್ ರಿಯಾಕ್ಷನ್ ಉಂಟಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಲರ್ಜೆನ್ಸಿಂದ ಅವಾಯ್ಡ್ ಮಾಡೋದ್ರಿಂದ, ಮೆಡಿಕೇಷನ್ ಕೊಡೋದ್ರಿಂದ, ಸೊ ಅಲರ್ಜೆನ್ಸ್ ಎಜುಕೇಷನ್ಗಳನ್ನ ತಗೊಳ್ಳೋದ್ರಿಂದ, ಸೊ ಅದ್ರ ಬಗ್ಗೆ ಅರಿವು ಮಾಡ್ಕೊಳ್ಳೋದ್ರಿಂದ ನಾವಾಗಿ ಟ್ರೀಟ್ಮೆಂಟ್ನ ತಗೊಳ್ತಾ ಹೋಗ್ಬೋದು. ಓಕೆನಾ. ಸೊ ನೆಕ್ಸ್ಟ್, ಸೊ ಆಟೋ ಇಮ್ಯುನಿಟಿ. ಸೊ ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಆಟೋ ಇಮ್ಯುನಿಟಿ. ಆಟೋ ಅಲ್ಲೇ ಇದೆ, ಸೆಲ್ಫ್ ಇಮ್ಯುನಿಟಿ. ಓಕೆನಾ. ಸೊ ಇನ್ ಹೈಯರ್ ವರ್ಟಿಬ್ರೇಟ್ಸ್ ದ ಮೆಮರಿ based acquired immunity developed based on the ability to differentiate the foreign organism from self cell. ಸೊ ವರ್ಟಿಬ್ರೇಟ್ಸಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ನಮ್ಮ ಸೆಲ್ಸ್ ಯಾವುದು ಬೇರೆ ಸೆಲ್ಸ್ ಯಾವುದು ಅಂತ ಡಿಟೆಕ್ಟ್ ಮಾಡುವಂಥ ಕೆಪಾಸಿಟಿ ನಮ್ಮ ಇಮ್ಯೂನ್ ಸೆಲ್ಸಿಗಿದೆ. ಓಕೆನಾ. ಸೊ ನಮ್ಮ ಬಾಡಿಯ ಸೆಲ್ಸ್ಗಳು ಯಾವುದು, ಫಾರಿನ್ ಸೆಲ್ಸ್ಗಳು ಯಾವುದು ಅಂತ ಡಿಟೆಕ್ಟ್ ಮಾಡುವಂಥ ಕೆಪಾಸಿಟಿ ಯಾರಿಗಿದೆ? ನಮ್ಮ ಇಮ್ಯೂನ್ ಸಿಸ್ಟಮ್ಗಿದೆ. ಬಟ್ ಸಮ್ ಟೈಮ್ ಡ್ಯೂ ಟು ದ ಜೆನೆಟಿಕ್ ಆ್ಯಂಡ್ ಅನ್ನೋನ್ ರೀಸನ್, ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಜೆನೆಟಿಕ್ ಆಗಿರ್ಬೋದು ಅಥವಾ ಅನ್ನೋನ್ ರೀಸನ್ ಆಗಿರ್ಬೋದು, ಅವರ್ ಬಾಡಿ ಅಟ್ಯಾಕ್ ಅವರ್ ಸೆಲ್ ರಿಸಲ್ಟಿಂಗ್ ಇನ್ ದ ಡ್ಯಾಮೇಜ್ ಟು ಬಾಡಿ. ಸೊ ಜೆನೆಟಿಕ್ ಮತ್ತು ಅದರ್ ಅನ್ನೋನ್ ರೀಸನ್ಸಿಂದ ಏನಾಗ್ತಾ ಹೋಗುತ್ತೆ, ನಮ್ಮ ಬಾಡಿಲಿರುವಂಥ ನಮ್ಮ ಓನ್ ಇಮ್ಯೂನ್ ಸಿಸ್ಟಮ್ ನಮ್ಮ ಬಾಡಿಯ ಓನ್ ಸೆಲ್ಸ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸಚ್ ಟೈಪ್ ಆಫ್ ಡಿಸೀಸ್ನ ನಾವು ಏನಂತ ಕರಿತಾ ಹೋಗ್ತೀವಿ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ನಮ್ಮ ಓನ್ ಇಮ್ಯೂನ್ ನಮ್ಮ ಓನ್ ಸೆಲ್ಸ್ನೇ ಏನು ಮಾಡ್ತಾ ಹೋಗುತ್ತೆ, ಸೊ ಕಿಲ್ ಮಾಡ್ತಾ ಹೋಗುತ್ತೆ. ಅದನ್ನು ನಾವು ಏನಂತ ಕರಿತಾ ಹೋಗ್ತೀವಿ, ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ಆಟೋ ಇಮ್ಯೂನ್ ಡಿಸೀಸ್? ಇಟ್ ಈಸ್ ಎ ಡಿಸೀಸ್ ವೇರ್ ಅವರ್ ಓನ್ ಇಮ್ಯೂನ್ ಸಿಸ್ಟಮ್ ಅಟ್ಯಾಕ್ ಅವರ್ ಓನ್ ಸೆಲ್ ಡ್ಯೂ ಟು ದ ಜೆನೆಟಿಕ್ ಆ್ಯಂಡ್ ಅನ್ನೋನ್ ರೀಸನ್ ಅಂತ ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ಏನದಕ್ಕೆ, ರಿಮೆಟಾಯ್ಡ್ ಆರ್ಥರೈಟಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಸೊ ನಾರ್ಮಲಿ ಹೀಗಿರುತ್ತೆ. ಸೊ ರಿಮೆಟಾಯ್ಡ್ ಆರ್ಥರೈಟಿಸ್ ಆದಾಗ ಸೊ ಫಿಂಗರ್ಸ್ಗಳೆಲ್ಲ ಈ ಥರ ಗಂಟು ಆಗ್ತಾ ಹೋಗುತ್ತೆ. ಸೊ ಹೇಗೆ ಆಗ್ತಾ ಹೋಗುತ್ತೆ? ಸೊ ಹಿಯರ್ ದಿಸ್ ವಿಡಿಯೋ ವಿ ಅಬ್ಸರ್ವ್. ಓಕೆನಾ. ಸೊ ಇನ್ನರ್ ಲೇಯರ್ ಲೈನಿಂಗ್ ಇರುತ್ತೆ. ಸೊ ಅಲ್ಲೇನಾಗುತ್ತೆ, ನಮ್ಮ ವೈಟ್ ಬ್ಲಡ್ ಸೆಲ್ಸ್ಗಳು ನಮ್ಮ ಓನ್ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋಗುತ್ತೆ. ನಮ್ಮ ಓನ್ ಸೆಲ್ಸ್ಗಳ ಮೇಲೆ ಈ ವೈಟ್ ಬ್ಲಡ್ ಸೆಲ್ಸ್ಗಳೇನಿರುತ್ತೆ ಕೆಲವೊಂದು ಸೈಟೋಕೈನ್ಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡ್ತಿದ್ದೀರಾ, ವೈಟ್ ಬ್ಲಡ್ ಸೆಲ್ಸ್ ಇದೆ, ಇದು ನಮ್ಮ ಫಿಂಗರ್ಲಿರುವಂತಹ ಒಳಗಿನ ವಾಲ್ ಲೇಯರ್ ಸೆಲ್ಸ್ಗಳು. ಸೊ ಇದೇನು ಮಾಡ್ತಾ ಹೋಗುತ್ತೆ, ಸೈಟೋಕೈನ್ಸ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿರುವಂತಹ ಸೆಲ್ಸ್ಗಳಿಗೆ ಏನಾಗುತ್ತೆ, ಅದು ಹಾರ್ಮ್ನ ಕಾಸ್ ಮಾಡ್ತಾ ಹೋಗುತ್ತೆ. ಸೊ ಅದು ಅಲ್ಲಿ ಸಿನೋವಿಯಲ್ ಸೆಲ್ಸ್ ಅಂತ ಇರುತ್ತೆ, ಅದೇನಾಗ್ತಾ ಹೋಗುತ್ತೆ,
ಸ್ವೆಲ್ಲಿಂಗ್ ಆಗ್ತಾ ಹೋಗುತ್ತೆ. ಸೊ ಸಿನೋವಿಯಲ್ ಮೆಂಬ್ರೇನ್ ಸ್ವೆಲ್ಲಿಂಗ್ ಆಗ್ತಾ ಆಗ್ತಾ ಸೊ ಆ ಫಿಂಗರ್ ನಾಡ್ಯೂಲ್ ರೀಜನಲ್ಲಿ ಏನಾಗುತ್ತೆ, ಸ್ವೆಲ್ ಆಗ್ತಾ ಹೋಗುತ್ತೆ, ಗಂಟು ಥರ ಆಗ್ತಾ ಹೋಗುತ್ತೆ. ಸೊ ಅದರ ಗಂಟು ಆದಮೇಲೆ ಏನಾಗುತ್ತೆ, ಸೊ ಬೋನ್ ಪ್ರೆಸೆಂಟ್ ಅಟ್ ದಟ್ ರೀಜನ್, ಆ ರೀಜನಲ್ಲಿ ಬೋನ್ ಏನಿರುತ್ತಲ್ಲ ಸೊ ಅದೇನಾಗುತ್ತೆ, ಸ್ವೆಲ್ಲಿಂಗ್ ಆಗ್ತಾ ಇದ್ದಂಗೆ ಯುನೈಟ್ ಆಗಿ ಜಾಯಿಂಟ್ ಆಗ್ತಾ ಹೋಗುತ್ತೆ. ಸೊ ಆಗ ಫಿಂಗರ್ ಮೂವ್ ಮಾಡೋಕ್ಕೆ ಏನಕ್ಕೂ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಯಾವುದೇ ರೀತಿಯಾಗಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಹೇಗೆ ಜಾಯಿಂಟ್ ಆಗಿದೆ ನೋಡಿ, ಹೇಗೆ ಯುನೈಟ್ ಆಗ್ತಾ ಇದೆ ಬೋನ್. ಓಕೆನಾ. ಸೊ ಆಗ ಫಿಂಗರ್ ಮೂವ್ಮೆಂಟ್ ಆಗಿರ್ಬೋದು, ಯಾವುದೇ ರೀತಿ ಮೂವ್ಮೆಂಟ್ ಆಗೋದಿಲ್ಲ. ನಾರ್ಮಲ್ ಮೂವ್ಮೆಂಟ್ ಹೀಗಿದೆ ಅಂದರೆ ಅದಾದಾಗ ಈ ಥರ ಮೂವ್ಮೆಂಟ್ ಆಗಲ್ಲ. ಓಕೆನಾ. ಸೊ ಇದು ಜಾಯಿಂಟ್ಸ್ಗಳಲ್ಲಿ ಫಿಂಗರ್ಗಳಲ್ಲಿ ಆಗೋದು ಭಾಳ. ಓಕೆ, ದಿಸ್ ಇಸ್ ಅಬೌಟ್ ದ ಆಟೋ ಇಮ್ಯೂನ್ ಡಿಸೀಸ್. ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಡ್ಯೂ ಟು ಜೆನೆಟಿಕ್ ಆ್ಯಂಡ್ ಅನ್ನೋನ್ ರೀಸನ್ ಅವರ್ ಓನ್ ಇಮ್ಯೂನ್ ಸೆಲ್ ಅಟ್ಯಾಕ್ ಅವರ್ ಓನ್ ಸೆಲ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್.